ಹಲೋ ನನ್ನ ಸ್ನೇಹಿತರೆ, ಪ್ರೀತಿಯ ಸರಣಿಗೆ ಮರಳಿ ಸ್ವಾಗತ. ಇಂದು ನಾನು ಶಾಮು ನಿಮ್ಮೊಂದಿಗೆ ಇದ್ದೇವೆ. ಇವತ್ತಿನ ದಿನದಲ್ಲಿ ನಾವು ಈ ಪ್ರೋಗ್ರಾಮ್ ಮುಖಾಂತರ ನಿಮ್ಮನ್ನು ನೋಡೋದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ. ಯಾವ ವಿಷಯಕ್ಕಾಗಿ ಅಂತೇಳಿದರೆ, ಮದುವೆ ಆದ ನಂತರ ದಂಪತಿಯ ಮಧ್ಯೆ ಇರುವ ಸಮಸ್ಯೆಗಳಿಗಾಗಿ ನಾವು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀವಿ. ಅವರಲ್ಲಿರುವ ಒಬ್ಬೊಬ್ಬರ ವ್ಯಕ್ತಿತ್ವದ ಬಗ್ಗೆ, ಹಾಗೆಯೇ ಅವರು ಒಬ್ಬರ ಸ್ವಭಾವ ಒಬ್ಬರಿಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಸರಿ, ಹೊಸದಾಗಿ ಮದುವೆ ಆದವ್ರು ಇರ್ಬೋದು, ಹಳೇದಾಗಿ ಮದುವೆ ಆದವ್ರು ಇರ್ಬೋದು, ಅವ್ರ ಮಧ್ಯೆ ಇರುವ ಸಮಸ್ಯೆಗಳು ಒಬ್ಬರೊಬ್ಬರ ಮೇಲೆ ಅನುಮಾನವನ್ನು ಹೆಚ್ಚಿಸಿದಾಗ ಎಷ್ಟೋ ಕುಟುಂಬದಲ್ಲಿ ಬಿರುಕು ಹುಟ್ಟಿದೆ. ಹಾಗೆ ಮದುವೆಯ ಮುಖಾಂತರ ಅವರು ದೂರನೂ ಆಗಿದ್ದಾರೆ. ಇದರ ವಿಷಯವಾಗಿ ನಾವು ಮಾತಾಡೋದಕ್ಕೆ ನಿಮ್ಮ ಮುಂದೆ ನಾವು ಬಂದಿದ್ದೀವಿ. ಎಷ್ಟೋ ಕುಟುಂಬಗಳು ಈ ವಿಷಯ ಕಾರಣದಿಂದ ದೂರವಾಗಿದ್ದಾರೆ. ಇದೆಲ್ಲ ಕಾಮನ್ ಆದ ನಡೀತಿರೋ ಒಂದು ಅದೇ ಬೇಸಿಕಲಿ ಅನೇಕರು ಅವರ ಸ್ಪೌಸ್ ಬೇರೆ ಯಾರ ಜೊತೆ ಸಂಬಂಧ ಇದೆಯೋ ಇಲ್ಲ ಅವ್ರ ಜೊತೆಗೆ ಸಂಪರ್ಕ ಇದೆಯೋ, ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಡ್ತಾರೋ, ಆ ಹುಡುಗಿ ಹಿಂದ್ಗಡೆ ಓಡೋಗ್ತಾರೋ ಎಂಬುದಾಗಿ ಭಯಪಡ್ತಾರೆ. ಅಂಥ ಸಸ್ಪಿಷನ್, ಸಂದೇಹ ಮ್ಯಾರೇಜಲ್ಲಿ ಅದು ತುಂಬ ಕೇಡನ್ನು ಉಂಟು ಮಾಡ್ತದೆ. ಆ ಕಾರ್ಯ ನಡೆಯದೇ ಇರ್ತದೆ, ಆದರೆ ಸಂದೇಹದ ಆತ್ಮವೇ ಇದನ್ನು ಕೆಡಿಸುತ್ತದೆ. ಅವರೊಳಗಿರುವ ಮೇಯ್ನಾಗಿ ಆ ಟ್ರಸ್ಟ್, ನಂಬಿಕೆ, ಇಬ್ಬರೊಳಗಿರುವ ನಂಬಿಕೆ ಅದು ಮುಖ್ಯ. ದೇವರ ಮೇಲೆ ವಿಶ್ವಾಸ ಎಷ್ಟು ಮುಖ್ಯವೋ ನಮ್ಮ ದೇವರೊಂದಿಗಿರುವ ಐಕ್ಯತೆ ಅದೇ ರೀತಿ ಗಂಡ ಹೆಂಡತಿಯಲ್ಲಿರುವ ಐಕ್ಯವು ತುಂಬ ದೊಡ್ಡದು. ಅದು ಹೊಡೆದು ಬಿಟ್ಟರೆ ಅದನ್ನು ಹೊಡೆಯುವುದಕ್ಕೆ ಸೈತಾನನು ಪ್ರಯತ್ನ ಪಡ್ತಾನೆ. ಅನೇಕರು ಗೊತ್ತಾಗದೆ ಸಂದೇಹಪಟ್ಟು ಕೆಲವರು ನಾನು ಸಂದೇಹ ಪಡ್ತಲೇ ಇರ್ತಾನೆ, ಯಾವುದಕ್ಕೆ ಹೇಳಿದ್ರು ಗಂಡನಿಗೆ ಸಂದೇಹ ಪಡ್ತಿದ್ದಾನೆ ಎಂಬುದಾಗಿ ಫೀಲ್ ಮಾಡಿ ಈ ಕಾರ್ಯಕ್ರಮ ನೋಡ್ತಿರ್ಬೋದು. ಇದಕ್ಕೆ ಅನೇಕ ಕಾರಣಗಳು ಇರುತ್ತದೆ, ನೀನು ಇಲ್ಲಿ ರೀತಿ ಇರ್ತದೆ. ಒಂದು ನಮ್ಮ ಸ್ಪೌಸಿನ ಬಿಹೇವಿಯರ್, ನಮ್ಮ ಸಂಗಾತಿಯ ಬಿಹೇವಿಯರ್ ಆ ರೀತಿಯಾಗಿ ಕೆಲವು ವೇಳೆ ಇರುತ್ತದೆ. ಅವರು ಮತ್ತೊಬ್ಬರ ಜೊತೆಗೆ ತುಂಬ ಸಮಯ ಕಳೆಯುವುದು ಮತ್ತು ಅವರು ಮೇಯ್ನಾಗಿ ಅವ್ರ ಜೊತೆಗೆ ನೇರಾಗಿರಲಿ ಆಪೋಸಿಟ್ ಜನರ ಜೊತೆಗೆ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಹಳೆಯ ಸಂಬಂಧಗಳಾಗಿ ಬೆಸ್ಟ್ ಫ್ರೆಂಡ್ಸ್ಗಳಿಗೆ ಅವರ ಕೋವರ್ಕರ್ಸ್ಗಾಗಿರ್ಬೋದು, ಇಲ್ಲಾಂದರೆ ಜೀವನದಲ್ಲಿ ಪ್ರೀತಿ ತೋರಿಸುವ ರಿಲೇಟಿವ್ಸ್ ಸಹ ಇರಬಹುದು. ಅವರ ಜೊತೆಗೆ ಒಬ್ಬ ಪರ್ಸನ್ ಜೊತೆಗೆ ನಾವು ಟೈಮ್ ತುಂಬ ಸ್ಪೆಂಡ್ ಮಾಡಿದಾಗ ಒಂದು ಸಂದೇಹ ಬರುತ್ತದೆ, ಯಾಕೆ ಈ ರೀತಿಯಾಗಿ ಮಾಡ್ತಾಯಿದ್ದಾರೆ, ಇಂಟೆನ್ಷನ್ ಆಗಿರೋದಿಲ್ಲ, ಅದು ಒಂದು ಉದ್ದೇಶಪೂರ್ವಕವಾಗಿರಲ್ಲ. ಇಲ್ಲ, ಅದೇನಂತ ಹೇಳಿದ್ರೆ, ಕೆಲಸ ಮಾಡುವ ಫ್ರೆಂಡ್ಸ್ ಕೂಡ ಹೊರಗಡೆ ಹೋದರೆ ಸರಿ, ಕೆಲಸ ಮಾಡುವ ಜಾಗದಲ್ಲ ಸರಿ, ಕೋಪ ಆ ಥರ ಏನಾದ್ರು ಬರಬೇಕಾದ್ರೆ ಅದು ಅವ್ರ ಬಾಸ ಇರ್ಬೋದು. ಹಾಗೆ ಅಲ್ಲಿ ಕೋಪ ಇರ್ಬೇಕಾದ್ರೆ ಇಲ್ಲಿ ಇದ್ದ ಜಾಗದಲ್ಲಿ ಸರಿ ಕೆಲಸ ಮಾಡೋಕ್ಕಾಗಲ್ಲ. ಅಲ್ಲಿ ಮಾತಾಡೋದು ಇಲ್ಲಿ ಫೋನಲ್ಲಿ ಮಾತಾಡ್ತಲೇ ಇರ್ತಾರೆ. ಇವರೊಂದಿಗೆ ಯಾಕೆ ನೀನು ಯಾವಾಗಲೂ ಮಾತಾಡ್ತಾಯಿದೆ, ಯಾಕೆ ಅವರೊಂದಿಗೆ ನೀನು ಸಂಬಂಧ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ಎಂಬುದಾಗಿ ನಿಮ್ಮ ಇಬ್ಬರ ಮಧ್ಯದಲ್ಲಿ ಏನಿದೆ ಎಂಬುದಾಗಿ ಒಂದು ಸಂದೇಹ ಬರುತ್ತದೆ. ತುಂಬ ಜಾಗದಲ್ಲಿ ನೋಡ್ಬೋದು, ಹೊಸದಾಗಿ ಮದುವೆಯಾಗಿರುವ ದಂಪತಿಗಳು ಆವಾಗಲೇ ಮದುವೆಯಾಗಿರ್ತಾರೆ, ಅವ್ರ ಮಧ್ಯೆನೇ ಆವಾಗಲೇ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಎದುರಿರುವ ವ್ಯಕ್ತಿಗಳ ಸ್ವಭಾವ ಹೇಗಿದೆ ಅಂತ ತಿಳ್ಕೊಂಡು ಅವ್ರ ಬಗ್ಗೆ ಇರುವ ಅವ್ರಿಗೊಂಥರ ಅನುಮಾನ, ಸಂದೇಹ ಜಾಸ್ತಿಯಾಗಿ ಸಂದೇಹದಿಂದ ನೀನು ಹೀಗೆ, ನೀನು ಅವ್ರ ಹತ್ರ ಮಾತಾಡ್ತೀಯ, ನನ್ನ ಹತ್ರ ಮಾತಾಡ್ತಿಲ್ಲ, ನೀನು ಅವ್ರನ್ನ ಇಷ್ಟಪಡ್ತಿದ್ದೀಯ ಅಂಥೇಳಿ ಅನುಮಾನದಿಂದ ನೋಡೋದು. ಎಲ್ಲ ಅವರೊಂದು ಗ್ರೂಪಾಗಿ ಫಾರ್ಮ್ ಮಾಡಿ ಅವ್ರ ಬಗ್ಗೆ ಮಾತಾಡೋದು. ಇದು ತುಂಬ ಕ್ಲೋಸ್ ಆಗಿದೆಯಾ, ನೀನು ಅವ್ರ ಜೊತೆ ಕ್ಲೋಸ್ ಆಗಿದೆಯಾ, ತುಂಬ ಅವ್ರ ಜೊತೆ ಮಾತಾಡ್ತೀಯ ಅಂಥೇಳಿ ಸಂದೇಹ ಪ್ರತಿದಿನ ಜಾಸ್ತಿಯಾಗಿ ಅಂದ ಸಂದೇಹ ಮುಖಾಂತರನೇ ಅವರ ಕುಟುಂಬದ ದೂರ ಆಗಿದ್ದಾರೆ. ಅದು ಒಂದು ಟೆಂಡರಂದ ಸಮಯ. ಆ ಟ್ರಸ್ಟ್ ನಮ್ಮೊಳಗೆ ಫಾರ್ಮ್ ಆದಾಗ ಆ ಸಮಯದಲ್ಲೇ ಇಂತಹ ಸಂದೇಹಗಳು ಬಂದು ಅದನ್ನು ಹಾಳು ಮಾಡುತ್ತದೆ. ಆ ಟ್ರಸ್ಟ್ ಮಾಡುವುದನ್ನು ತುಂಬ ಕೇರ್ಫುಲ್ಲಾಗಿರಬೇಕು. ಅದೇ ರೀತಿಯಾಗಿ ಓಪನಾಗಿ ಇಬ್ಬರು ಕಮ್ಯುನಿಕೇಟ್ ಮಾಡೋದೇ ಇರುವಾಗ ಒಂದು ಸರಿ ವೈಫ್ ಮಾತನಾಡೋ ಟ್ರೈ ಮಾಡ್ತಾ ಇರ್ತಾರೆ, ಅವರ ಜೀವನದ ಬಗ್ಗೆ, ಅವರು ಯಾರ ಜೊತೆಗೆ ಯಾವ ರೀತಿ ಸಂಬಂಧ ಇಟ್ಕೊಂಡ್ರೆ ವೈಫ್ ಆಗಲೇ ಶೇರ್ ಮಾಡಿರ್ತಾರೆ. ಆದರೆ ಹಸ್ಬೆಂಡ್ ಅದನ್ನು ಶೇರ್ ಮಾಡದಿರುವಾಗ ವೈಫ್ಗೆ ಯಾಕೆ ನಮ್ಮ ಹತ್ರ ಯಾಕೆ ಏನೋ ತಿಳಿಸ್ತಿಲ್ಲ, ಯಾಕೆ ಏನು ತಿಳಿಸಿದೆ, ಈ ರೀತಿಯಾಗಿ ಈ ವ್ಯಕ್ತಿ ಮಾತಾಡ್ತಿದ್ದಾರೆ ಎಂಬುದು ಏನಾದಿದೆಯಾ, ವೈ ಈಸ್ ಹೈಡಿಂಗ್ ಎಂಬುದಾಗಿ ಒಂದು ಸಂಶಯ ಬರ್ತದೆ. ಓಪನಾಗಿ ನಾವು ಯಾವಾಗ
ಮಾತನಾಡದೆ ಎಲ್ಲವನ್ನು ನಾವು ಓಪನಾಗಿ ಮಾತಾಡಿಬಿಟ್ರೆ ಅವರಿಗೆ ಮನಸ್ಸು ತೃಪ್ತಿ ಆಗ್ತದೆ. ನನ್ನ ಫ್ರೆಂಡ್ ಈ ರೀತಿಯಾಗಿ ಫೀಲ್ ಮಾಡ್ತಾಯಿದ್ರೆ, ಸೊ ಇದು ಒಂದು ವರ್ಕಿಂಗ್ ರಿಲೇಷನ್ ಮಾತ್ರ, ಅದು ಏನು ತಪ್ಪಿಲ್ಲ. ಆ ರೀತಿಯಾಗಿ ನನ್ನ ಜೊತೆಗೆ ಎಲ್ಲವನ್ನು ಶೇರ್ ಮಾಡ್ತಾಯಿದ್ದಾರೆ ಎಂಬುದಾಗಿ. ಆದರೆ ಈಗ ಇದನ್ನೆಲ್ಲ ಮರೆ ಮಾಡಿಕೊಂಡು ಏನು ಮಾಡ್ತಾಯಿದ್ದಾರೆ ಎಂಬುದಾಗಿ ಸಂದೇಹ ಬರ್ತದೆ. ಶ್ಯಾಮ್ ಯಾವಾಗಲೂ ಹೇಳ್ತಾಯಿದ್ರು, ಅಪ್ಪ ಮನೆಗೆ ಬಂದುಬಿಟ್ರು ಅಂಥೇಳಿ. ಆದರೆ ಮನೆಗೆ ಹೋದ ತಕ್ಷಣ ನಾನು ಎಲ್ಲ ವಿಷಯನೂ ಅವ್ರ ಹತ್ರ ನಾನು ಹೇಳ್ತಾ ಇದ್ದೆ. ಏನು ನಡೀತಿದೆ, ಯಾವ ವಿಷಯ ಇರು ಸರಿ, ಯಾವುದನ್ನು ಮುಚ್ಚುಮರೆ ಮಾಡ್ತಿರಲ್ಲ, ಎಲ್ಲ ವಿಷಯನೂ ನಾನು ಅವ್ರ ಹತ್ರ ಹೇಳ್ಕೊಡ್ತಾಯಿದ್ದೆ. ಅವರು ತುಂಬ ಟಯರ್ಡ ಇದೆಯಾ ನೀವು ಮಲಕ್ಕೋ ಅಂತ ಹೇಳ್ತಿದ್ರು. ಆದ್ರೂ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಮಲಗ್ತಾ ಇದ್ದೆ ನಾನು. ಅವರು ಇಷ್ಟೊಂದು ನಮ್ಮನ್ನು ಕೇರ್ ಮಾಡೋದು ನೋಡಿ ನಮಗೆ ತುಂಬ ಸಂತೋಷ ಇದೆ. ಎಲ್ಲ ಕೆಲಸ ನಾನು ಒಂದ್ಸಲ ಟಯರ್ಡಾಗಿ ಮಲಗ್ತಾ ಇದ್ದೆ. ಆವಾಗ ಎದ್ಬಿಟ್ಟು ಲಾಸ್ಟ್ಗದೆ ನಾನು ಊಟ ಮಾಡ್ತಿದ್ದೆ. ಎಲ್ಲ ನನ್ನ ಹಸ್ಬೆಂಡ್ ಹತ್ರನೇ ಎಲ್ಲ ವಿಷಯನ ಶೇರ್ ಮಾಡ್ಕೊತೀನಿ ನಾನು. ಯಾಕಂದರೆ ನಿನ್ನೆ ಅನೇಕ ಬಾಯ್ಸ್ ನಿನ್ನ ಜೊತೆಗೆ ಕೆಲಸ ಮಾಡಿರ್ತಾರೆ. ಸೊ ಅವನು ಈ ರೀತಿಯಾಗಿ ಮಾಡ್ದ, ಅವನು ನನ್ನನ್ನು ಅಟ್ರಾಕ್ಟ್ ಮಾಡ್ಕೊಂಡು ಅವನು ಈ ರೀತಿಯಾಗಿ ಮಾಡ್ತಾಯಿದ್ದಾನೆ. 12 o'clock ನಾನು ಆ ಸರ್ಜರಿಗೆ ಹೋದೆ, ಅವನು ಈ ರೀತಿಯಾಗಿ ಹೇಳಿದ. ಎಲ್ಲರ ಕ್ಯಾರೆಕ್ಟರ್ ಡೀಟೇಲ್ ಜೊತೆಗೆ ಏನು ಕಾನ್ವರ್ಸೇಷನ್ ನಡೆದಿದೆ ಎಲ್ಲವೂ ನನಗೆ ಗೊತ್ತಾಗ್ತದೆ. ಸೊ ಐ ನೋ ವಾಟ್ ಟೈಪ್ ಆಫ್ ಕುಕಿಂಗ್ ರಿಲೇಷನ್ಶಿಪ್ ನಿನಗಿದೆ ಎಂಬುದಾಗಿ, ಯಾವ ರೀತಿಯ ಪರ್ಸನ್ನು, ಎಲ್ಲ ಇನ್ಫಾರ್ಮೇಷನ್ ನನಗೆ ಇರೋದ್ರಿಂದ ನನಗೆ ಜ್ಞಾಪಕ ಇದೆ. ಒಂದು ಸಲ ಒಂದು ಮದುವೆಗೆ ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ. ಇವ್ರು ನನ್ನ ಫ್ರೆಂಡ್ ಅಂತೇಳಿ. ನನ್ನ ಫ್ರೆಂಡ್ ಇವ್ರು ನನ್ನ ಕಾಲೇಜಿನ ಜೊತೆ ಓದಿ ಅಂತ ಹೇಳಿದ್ರು. ಇದು ನನಗೆ ಗೊತ್ತೇ, ಇದು ನನಗೆ ಎಲ್ಲ ಹೇಳಿದ್ದೀರಲ್ಲ ಅಂತ ಹೇಳಿದರು. ಹಾಗೆ ಎಲ್ಲ ವಿಷಯನೂ ಅವ್ರ ಹತ್ರ ಹೇಳ್ಕೊಡ್ಬೇಕಾದ್ರೆ ಅದು ಕುಟುಂಬದಲ್ಲಿ ಸಂತೋಷವಾಗಿರುತ್ತೆ. ಯಾವುದೇ ಸಮಸ್ಯೆಗಳು ಬರ್ದಂಗೆ ತುಂಬ ಸಮಸ್ಯೆಗಳಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ತುಂಬ ರೀಶನವಾಗಿ ಒಂದು ವಿಷಯ ಅಂತ ಹೇಳಿದ್ರೆ, ಒಂದೊಂದು ಸತಿ ನಮ್ಮ ಯಜಮಾನರು ಅವರು ಚಂದವಾಗಿದ್ದರೆ, ಅವರು ಬ್ಯೂಟಿಫುಲ್ ಆಗಿದ್ದಾರೆ, ಬೇರೆ ಯಾರ ಹತ್ರನಾದ್ರು ಮಾತಾಡ್ತಿದ್ದಾರೆ, ನಮ್ಮನ್ನು ನೋಡಲ್ಲ, ಆ ಥರ ಹೇಳಿ ಆ ಥರ ನಮಗೆ ಅವರು ತುಂಬ ಫ್ಯಾನ್ಸ್ ಇದ್ದಾರೆ. ಆದ್ದರಿಂದ ಅವ್ರು ತುಂಬ ಸುಂದರವಾಗಿರೋದ್ರಿಂದ ನಮ್ಮನ್ನು ನೋಡಲ್ಲ, ನಮ್ಮ ಜೊತೆ ಮಾತಾಡಲ್ಲ, ನಮ್ಮನ್ನು ಪ್ರೀತಿ ಮಾಡಲ್ಲ ಅಂಥೇಳಿ ನಮಗೆ ಒಳೊಳಗಿನ ಸಂದೇಹ, ಭಯ ಅನ್ನೋದು ನಮಗೆ ಹುಟ್ಟುತ್ತೆ. ಅದರಿಂದಲೇ ನಾವು ಒಂದೊಂದು ಸಲ ಏನು ಮಾಡ್ತೀವಿ ಅಂತೇಳಿದರೆ ಅವನ್ನ ನಾವು ಸಂದೇಹದ ಬುದ್ಧಿಯಿಂದ ಅವ್ರನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೌದು, ಅವರಿಗೆ ಒಂದು ಕೊರತೆಯ ಮನ ತಾಳ್ಮೆ ಬರುತ್ತದೆ. ಈ ರೀತಿಯಾಗಿರ್ತಲೋ, ಅವಳು ನನ್ನನ್ನು ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಲೋ, ಈ ರೀತಿಯಾಗಿ ಹೋಗಿ ಮಾತಾಡ್ತಲೋ, ಇನ್ನೊಬ್ಬ ಹುಡುಗನ ಜೊತೆ ಹೋಗಿ ಮಾತಾಡ್ತಲೋ, ಇನ್ನೊಬ್ಬನ ಕಡೆ ಶರಣಾಗುತ್ತಲ್ಲ ಎಂಬ ಸಂದೇಹ ಹುಟ್ಟುತ್ತದೆ. ಆ್ಯಂಡ್ ಇನ್ನೊಂದು, ನಮಗೆ ಎನ್ವೈರನ್ಮೆಂಟ್ ಆ ರೀತಿಯಾಗಿದೆ, ತುಂಬ ಕ್ಯಾಶುವಲಾಗಿ ನಡೀತಿದೆ. ನನ್ನ ಫ್ರೆಂಡ್ ಹೇಳಿದನು, ನನ್ನ ಕಲೀಗ್ ಒಬ್ಬರು ಜಾಲಿಯಾಗಿ ಮದುವೆ ಆಗಿದ್ದವರು ಅವರಿಗೆ ಇಲ್ಲೊಂದು ಗರ್ಲ್ ಫ್ರೆಂಡ್ ಇದೆ ಎಂಬುದಾಗಿ ಮಾತಾಡ್ತಾಯಿದ್ದ. ಇದು ಕಂಪ್ನಿಯಲ್ಲಿ ಓಪನಾಗಿ ಎಲ್ಲರಿಗೂ ಇದೆ ಎಂಬುದಾಗಿ ಗೊತ್ತಾಗಿದೆ. ಏನು ನಡೆಯೋದೇ ಗೊತ್ತಿಲ್ಲ ಎಂಬುದಾಗಿ ಹೇಳ್ದ. ಅದು ಒಂದು ಕ್ಯಾಶುವಲಾಗಿ ಕೆಲವು ಇಂಡಸ್ಟ್ರಿಯಲ್ಲಿ, IT ಅಂಥ ಇಂಡಸ್ಟ್ರೀಸಲ್ಲಿ ಅದು ನ್ಯಾಚುರಲಾಗಿ ನಡೆಯುತ್ತದೆ. ಸೊ ಇರುವಾಗ ಇನ್ನೂ ಸ್ವಲ್ಪ ಭಯ ಬರುತ್ತದೆ. ಹೊಸದಾಗಿ ಮದುವೆ ಆದ ಸಂಗಾತಿಗೆ ವರ್ಕಿಗೆ ಹೋದರೆ ಈ ರೀತಿಯಾಗಲೂ ಆಗುತ್ತದೋ, ನ್ಯಾಚುರಲಾಗಿ ಒಂದು ಭಯ ಬರುತ್ತದೆ. ಈ ರೀತಿಯಾಗಿ ಆ ಎನ್ವಿರಾನ್ಮೆಂಟ್ ಅಥವಾ ನಾವು ಸಂಧಿಸುವ ವಿಧೇಯದಲ್ಲಿ ಓಪನಾಗಿ ಇಲ್ಲದ ಕಾರಣವೋ ಸಂದೇಹಗಳು ಬರುತ್ತದೆ. ಇದಕ್ಕೆ ಏನು ಮಾಡೋದು, ಯಾವ ರೀತಿಯಾಗಿ ನಾವು ಇರಬಹುದು, ಏನು ಮಾಡಬೇಕು ಎಂಬುದಾಗಿ ನನಗಿಸ್ತೀಯಾ? ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಫಸ್ಟು ಥಿಂಗ್ಸ್ ಇರೋದಂತೇಳಿ ಎಲ್ಲ ವಿಷಯನ ಅವ್ರ ಹತ್ರ ಶೇರ್ ಮಾಡ್ಕೋಬೇಕು. ನಮ್ಮ ಯಾವುದೇ ವಿಷಯ ಇರ್ಬೋದು, ಫ್ಯಾಮಿಲಿ ಮೆಂಬರ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಫ್ರೆಂಡ್ಸ್ ಹತ್ರ ಮಾತಾಡ್ತಿರ್ಬೋದು, ನಾವು ಕೆಲಸ ಮಾಡೋ ಜಾಗದಲ್ಲಿ ಇರ್ಬೋದು, ಯಾವ ಕೆಲಸ ಕರೆಯೋದ್ರೂ ಯಾವ ವಿಷಯ ಸರಿ, ಯಾವುದನ್ನು ನಾವು ಮರೆಮಾಚದಂಗೆ, ಯಾವುದೂ ನಮ್ಗೆ ಅವ್ರ ಗ್ಯಾಪ್ ಬರ್ದಂಗೆ, ಅವರಿಂದ ನಾವು ದೂರದಾಗದಂಗೆ ಎಲ್ಲ ವಿಷಯನೂ ಅವ್ರ ಹತ್ರ ನಾವು ಹೇಳಬೇಕು. ಗೊತ್ತಿಲ್ಲದ ಒಬ್ಬರ ಹತ್ರ ನಾವು ಎಲ್ಲ ವಿಷಯನೂ ಶೇರ್ ಮಾಡ್ಕೊತೀವಿ. ಹಾಗೆಯೇ ನಮ್ಮನ್ನು ನಂಬಿರುವ ನಮ್ಮ ಸಂಗಾತಿ ಹತ್ರ ನಾವೆಲ್ಲ ವಿಷಯನೂ ನಾವು ಶೇರ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಅದಾದಮೇಲೆ ತಿಂಗಳಾದಮೇಲೆ ಹೋಯ್ತಾ ಅದೆಲ್ಲ ಸರಿಯಾಗುತ್ತೆ. ನಾವೇ ಬಿಟ್ಟರು ಅದು ಬಿಡೋಕ್ಕಾಗಲ್ಲ. ನಮ್ಮ ಕುಟುಂಬದ ಸ್ಟ್ರಾಂಗ್ ಆಗುತ್ತೆ, ನಮ್ಮ ದಾಂಪತ್ಯವು ಗಟ್ಟಿಸ್ತಿರೋ ರೀತಿಗೆ ನಾವು ಮಾತಾಡೋದ ರೀತಿಯಲ್ಲಿ ಹೊಸದಾಗಿ ಮದುವೆಯಾದವರಿಗೆ ಈ ನಂಬಿಕೆ ಕಾದಿರುವುದು ತುಂಬ ಮುಖ್ಯ. ನಮಗೂ ರೆಸ್ಪಾನ್ಸಿಬಿಲಿಟಿ ಇದೆ. ನಮ್ಮ ಸಂಗಾತಿಗೆ ಸಂದೇಹ ಬರೋದಾಗೆ ನಾವು ನಡೆಯಬೇಕು. ಎಷ್ಟು ದೂರ ಬೇಕಾದರೂ ಮತ್ತೆ ಆಪೋಸಿಟ್ ಜನರ ಜೊತೆಗೆ ತುಂಬ ಟೈಮ್ ಸ್ಪೆಂಡ್ ಮಾಡಿದಾಗೆ ನಮ್ಮ ಸಂಗಾತಿಯೊಂದಿಗೆ ಟೈಮ್ ಸ್ಪೆಂಡ್ ಮಾಡಬೇಕು. ಅದೇ ರೀತಿಯಾಗಿ ನಾವು ಮಾತನಾಡಿದ ರೀತಿಯಾಗಿ ಓಪನ್ ಆಗಿ ಅವರ ಜೊತೆಗೆ ಮಾತಾಡೋದು,
ವೈಫ್ಗೆ ನೀನೇ ನನಗೆ ಮುಖ್ಯ ಎಂಬುದಾಗಿ ಅವರನ್ನು ಮಾತಾಡಿಸ್ಬೇಕು, ಅವರನ್ನು ತಾಜಾ ಮಾಡಬೇಕು, ಆ ಪ್ರೀತಿಯನ್ನು ವೈಫ್ ಮೇಲೆ ಇಡಬೇಕು. ಆ ಲ್ಯಾಕ್ ಇರುವಾಗಲೇ ಇನ್ನೊಬ್ಬರ ನಮ್ಮ ಹತ್ರ ಇರೋದ ಪ್ರೀತಿ ಅಲ್ಲಿ ಹೋಗಿ ಅವರ ಪ್ರೀತಿಯನ್ನು ಚೆಲ್ಲುತ್ತಿದ್ದಾರೆ ಎಂಬುದಾಗಿ ಅದು ಅವರಿಗೆ ಫೀಲ್ ಮಾಡಿಸುತ್ತೆ. ಆದ್ದರಿಂದ ಹಸ್ಬೆಂಡ್ ಅಥವಾ ವೈಫನ್ನು ತುಂಬ ಪರಾಂಬಿಸಿ ಅವರನ್ನು ಆಸೆ ಕೊಡಿಸಿ ಅವರನ್ನು ಪ್ರೀತಿಸಿ ಅವರನ್ನು ಪ್ರೀತಿಯಿಂದ ನಾವು ಆವರಿಸಿಕೊಂಡರೆ ಮತ್ತು ಇನ್ನೊಬ್ಬರ ಜೊತೆಗೂ ನಾವು ಅನೇಕ ಟೈಮ್ ಸ್ಪೆಂಡ್ ಮಾಡೋದೇ ಸೇಫ್ ಗಾರ್ಡಿಂಗ್ ದ ಟ್ರಸ್ಟ್ ಇನ್ ದ ಅರ್ಲಿ ಸ್ಟೇಜ್. ಅವರು ಸಂದೇಹ ಮಾಡದಂತೆ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳಬೇಕು. ಹೌದು, ಅದೇ ಥರನೇ ನಮ್ಮ ಸಂಗತಿಯನ್ನು ಅನುಮಾನದ ಕಾರಣದಿಂದ ನೋಡೋದು, ಅವ್ರ ಜೊತೆ ಎಲ್ಲ ಚೆಕ್ ಮಾಡೋದು, ಅವ್ರನ್ನ ಯಾವ ವಿಷಯದಲ್ಲೂ ಸಂದೇಹ ಮಾಡ್ತಿರೋದು, ಆ ಥರ ಇಲ್ದೇ ಅವ್ರು ಫೋನ್ ಮಾಡಿ ಕಾಲ್ ಮಾಡೋದು, ಡಿಸ್ಟರ್ಬ್ ಮಾಡ್ತಿರೋದು, ಅವ್ರಿಗೆ ನಾವು ಯಾವುದೇ ರೀತಿ ಕಷ್ಟ ಕೊಡಬಾರ್ದು. ಅವರು ಫೋನ್ ಮಾಡೋದು ಅದಿಲ್ದೇ ಅವ್ರು ಮೆಸೇಜ್ ಮಾಡೋದು, ಅವ್ರ ಇಮೇಲೆಲ್ಲ ಚೆಕ್ ಮಾಡೋದು, ಇದು ಯಾವುದನ್ನು ನಾವು ಅವ್ರಿಗೆ ಕಷ್ಟ ಕೊಡಬಾರ್ದು. ಜಸ್ಟ್ ಯಾವಾಗಲೂ ಅವ್ರು ಆಫೀಸಲ್ಲಿರ್ಬೇಕಾದ್ರೆ ನಾನು ಕಾಲ್ ಮಾಡೋದು, ಇಲ್ಲಾಂದ್ರೆ ಅವ್ರ ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ ಅಂತ ಚೆಕ್ ಮಾಡೋದು, ಯಾವ ರೀತಿ ನಮಗಿರಬಾರ್ದು. ಏನೋ ಸೌಂಡ್ ಕೇಳ್ತಾ ಇದ್ದಾರಾ ಹಿಂದೆ ಈ ರೀತಿ ಕೇಳುವುದು ಅವರಿಗೆ ಸ್ಪೌಸ್ಗೆ ಒಂಥರ ಇರಿಟೇಟ್ ಆಗುತ್ತೆ. ಯಾಕೆ ನನ್ನ ಈ ರೀತಿಯಾಗಿ ಇರಿಟೇಟ್ ಮಾಡ್ತಾ ಇದ್ದಾಳೆ ಎಂಬುದಾಗಿರುತ್ತದೆ. ಲಾಸ್ಟಿಗೆ ಒಂದು ದಿನ ಯಾವಾಗ ನೋಡಿದ್ರು ನನ್ನ ಸಂದೇಹ ಮಾಡ್ತಾ ಇದೆಯಾ, ಸಂದೇಹ ಪಡ್ತಾ ಇದೆಯಾ, ನಾನು ಇರೋದಿಲ್ಲ, ಎಲ್ಲರೂ ಹೋಗ್ತೀನಿ ಅಂಥೇಳಿ ಏನು ಕೇಳಿ, ನಾನು ಯಾವಾಗಲೂ ನಿಮಗೆ ಉಣ್ಮೆಯಾಗಿದ್ದೀನಿ, ಆದರೂ ನೀನು ನನ್ನ ಸಂದೇಹ ಮಾಡ್ತಿದ್ದೀಯಾ, ಆದ್ದರಿಂದ ನನಗಿಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ, ನಾನು ಹೊರಗಡೆಗೆಲ್ಲರೂ ಹೋಗ್ತೀನಿ ಅಂತ ಹೇಳಿ ಇಟ್ಕೊಳ್ಳೋದು. ಆದ್ದರಿಂದ ನಾವು ನಮ್ಮ ಯಜಮಾನರನ್ನು ನಂಬಬೇಕು. ದೇವರು ನಮಗೆ ಕೊಟ್ಟಿರುವ ಈ ಸಂಬಂಧವನ್ನು ನಾವು ಯಾವಾಗಲೂ ಕಾಪಾಡ್ಕೋಬೇಕು. ಈ ಸಸ್ಪಿಷಿಯಸ್ ಸ್ಪಿರಿಟ್ ಇರುವಾಗ ತುಂಬ ಕಷ್ಟ. ನಮಗೆ ಯಾವಾಗಲೂ ನಮಗೆ ಚುಚ್ಚುತ್ತಲೇ ಇರ್ತದೆ, ಏನಾದರೂ ಚುಚ್ಚುತ್ತಾ ಇರ್ತದೆ. ಅದು ಸೈತಾನ ಮಾಡುವ ಕೆಲಸ. ಅಲ್ಲಿ ಹೋಗಿ ಏನು ಮಾಡ್ತಾ ಇದ್ದಾಳೆ ಗೊತ್ತಾ, ನಿನಗೆ ಗೊತ್ತಾ ಎಂಬುದಾಗಿ ಒಂದು ಥಾಟನ್ನು ಇಡ್ತದೆ. ಅದೇ ಬಿಲ್ಡಪ್ ಮಾಡಿ ಅದನ್ನೇ ಯಾವುದೋ ಒಂದು ಇಮ್ಯಾಜಿನರಿ ಸೆನೆರಿ ನಾವೇ ಯೋಚಿಸ್ತಾ ಇರ್ತೀವಿ, ಆದರೆ ಅಲ್ಲಿ ನಡಗೋದು ಏನೂ ಇರುವುದಿಲ್ಲ. ಸೊ ಅದು ನಮ್ಮನ್ನು ಬಹಳವಾಗಿ ಬಾಧಿಸುತ್ತಲೇ ಇರ್ತದೆ ಆ ಸಸ್ಪಿಷಿಯಸ್ ಸ್ಪಿರಿಟ್. ಈಗಲೂ ಸಹ ನೋಡುತ್ತಿರುವ ಅನೇಕರು ಈ ರೀತಿಯ ಆದಿಯಲ್ಲಿ ಹಾದು ಹೋಗುತ್ತಿರ್ಬೋದು. ಅದೇ ರೀತಿಯಾಗಿ ಆದಾಮ್ಗೆ ಅವಳಿಗೂ ಸಹ ಆ ಸ್ಪಿರಿಟ್ ಸೈತಾನನು ದೇವರ ವಿರೋಧವಾಗಿ ನೋಡು ನಿನಗೆ ಏನೋ ಇದನ್ನು ಒಂದು ತಿನ್ನಬೇಡ ಎಂಬುದಾಗಿ ಹೇಳ್ತಾ ಇದ್ದಾರಲ್ಲ, ಅದು ಒಳ್ಳೆಯದಕ್ಕಲ್ಲ, ಅವ್ರಿಗೇನೋ ಥ್ರೆಟ್ ಆಗುತ್ತೆ ಎಂಬುದಾಗಿ ನಿಮಗೆ ನಿಲ್ಲಿಸಿಟ್ಟಿದ್ದಾನೆ ಎಂಬುದಾಗಿ ರಾಂಗ್ ಥಿಂಗ್ಸನ್ನು ಅವರ ಮನಸ್ಸನ್ನು ಸಸ್ಪೆಕ್ಟ್ ಮಾಡಿ ಅವರ ಮನಸ್ಸನ್ನು ದೇವರನ್ನೇ ಸಸ್ಪೆಕ್ಟ್ ಮಾಡಿಸಿ ಆ ಟ್ರಸ್ಟ್, ಆ ದೇವರ ಮೇಲಿರುವ ಟ್ರಸ್ಟನ್ನು ಅದು ಮುರಿದಾಕುತ್ತದೆ. ಅದೇ ಸತ್ಯವೇದ ಹೇಳುತ್ತದೆ, ಪ್ರೀತಿ ಎಲ್ಲವನ್ನು ತಾಳಿಕೊಳ್ಳುತ್ತದೆ, ನಿಜವಾದ ಪ್ರೀತಿ ಎಲ್ಲವನ್ನು ತಾಳಿಕೊಳ್ಳುತ್ತದೆ, ವಿಶ್ವಾಸಿಸುತ್ತದೆ, ಅದೇ ರೀತಿಯಾಗಿ ನಂಬುತ್ತದೆ ಸೊ ಆ ನಂಬಿಕೆಯೇ ಪ್ರೀತಿ ಬಂದು ಇಟ್ ಬೇರ್ಸ್ ದ ಟ್ರಸ್ಟ್ ಆ್ಯಂಡ್ ಬಿಲೀಫ್. ಆದರೆ ದೇವರ ಮೇಲೆಯೂ ಅದು ನಂಬಿಸುತ್ತದೆ, ನಮ್ಮ ಗಂಡನ ಮೇಲೆಯೂ ದೇವರ ಒಳಗೆ ನಂಬಿಕೆ ಇಡುವಂತೆ ಮಾಡ್ತದೆ. ಆ ಸಸ್ಪೆಕ್ಟ್ ಮಾಡುವ ಸ್ಪಿರಿಟ್ ಸೈತಾನನ್ನು ಕೊಂಡುತ್ತಿರೋದು ಆ ವಾಯ್ಸೆ ಕ್ಲೋಸ್ ಅವರ್ ಯಸ್ ಟು ದಟ್. ಮತ್ತು ನಾವು ಸಸ್ಪೆಕ್ಟ್ ಮಾಡೋದ್ರಿಂದ ನಾವೇನು ಮಾಡೋಕ್ಕಾಗೋದಿಲ್ಲ, ಹಸ್ಬೆಂಡನ್ನು ನಿಲ್ಲಿಸೋಕ್ಕಲ್ಲ, ಏನು ಟ್ರೈ ಮಾಡಿದ್ರು ಅದು ಸಾಧ್ಯವಾಗೋದಿಲ್ಲ. ಅವರು ವಿ ಕೆನಾಟ್ ಚೇಂಜ್ ಎನಿಥಿಂಗ್. ಸೊ ಈ ಥರ ಸಸ್ಪೆಕ್ಟ್ ಮಾಡುವಾಗ ದೇವರೇ ನನ್ನ ಗಂಡ ಅಥವಾ ಹೆಂಡತಿಯನ್ನು ನಿನ್ನ ಕೈಗೆ ಒಪ್ಪಿಸಿಕೊಳ್ಳುತ್ತೇನೆ, ನಾನು ನಿನ್ನನ್ನು ನಂಬುತ್ತೇನೆ, ನಾನು ನಿನ್ನನ್ನು ನಂಬಿ ನನ್ನ ಹಸ್ಬೆಂಡನ್ನು ನಿನ್ನ ಕೈಯಲ್ಲಿ ಸಮರ್ಪಿಸುತ್ತೇನೆ ಎಂಬುದಾಗಿ ನಿನ್ನ ಕೈಗೆ. ಸೊ ಐ ಟ್ರಸ್ಟ್ ಯು ಟು ಟೇಕ್ ಕೇರ್ ಆಫ್ ಮೈ ಹಸ್ಬೆಂಡ್. ನಿಮ್ಮನ್ನು ನಂಬಿ ನನ್ನ ಹಸ್ಬೆಂಡನ್ನು ನೋಡಿಕೊಳ್ಳುತ್ತೀನಿ, ನೀರೇ ನೋಡಿಕೊಳ್ಳ ಎಂಬುದಾಗಿ ನಾವು ಪ್ರಾರ್ಥಿಸಿ ಹಸ್ಬೆಂಡ್ಗೋಸ್ಕರ ನಾವು ದೇವರಲ್ಲಿ ಪ್ರಾರ್ಥಿಸುವಾಗ ಒಂದು ಸಮಾಧಾನ, ಆ ಸಂದೇಹ ಪಡುವ ಆತ್ಮವು ನಮ್ಮ ಬಿಟ್ಟು ಹೋಗಿ ನಮಗೆ ಒಂದು ಸಮಾಧಾನ ಬರುತ್ತದೆ, ಅದು ತುಂಬಿಸುತ್ತದೆ, ಒಂದು ರಿಲೀಫ್ ನಮಗೆ ದೇವರು ಕೊಡುತ್ತಾನೆ. ಸೊ ಆ ಸಮಾಧಾನದೊಳಗೆ ನಾವು ನಮ್ಮ ವಿವಾಹ ಜೀವನವನ್ನು ಕಾದುಕೊಳ್ಳೋದು ತುಂಬ ಮುಖ್ಯ. ಇದೇ ಥರನೇ ತುಂಬ ಫ್ಯಾಮಿಲಿ ಕಷ್ಟಪಡೋದನ್ನು ನಾನು ನೋಡಿದ್ದೀನಿ.
ಇವಾಗ ಹೊಸದಾಗಿ ನಾನೊಂದು ಅಂದವಾದ ಒಂದು ಸಾಕ್ಷಿಯನ್ನು ಕೇಳಿದ್ದೀನಿ. ಅವರು ನಾರ್ತ್ ಇಂಡಿಯಾ ಅವರ ಭಾಗದಲ್ಲಿರೋದು. ಅವ್ರಿಗೆ ಮದುವೆ ಆಗಿದೆ, ಅವ್ರಿಗಿಬ್ಬರು ಮಕ್ಕಳಿದ್ದಾರೆ. ಅವ್ರಿಗೆ ಕುಡಿತನ ಅನ್ನೋದು ಮದ್ಯಪಾನ ರೂಢಿ ಆಯಿತು. 18 ವರ್ಷಗಳಿಂದ ಅವರು ಕುಡಿತನದಿಂದ ತುಂಬ ಕಷ್ಟಪಟ್ಟರು. ಹಾಗೆ ಅದಿಲ್ಲದ್ಮೇಲೆ ಅನುಮಾನ ಅನ್ನೋದು ತುಂಬ ಜಾಸ್ತಿ ಆಯಿತು. ಅವ್ರಿಗೆ ಒಂದು 2ನೇ ಮಗು, ಇದು ನನ್ನ ಮಗು ಅಲ್ಲ, ಇದು ನನಗೆ ಹುಟ್ಟೇ ಇಲ್ಲ ಅಂಥೇಳಿ ಯಾವಾಗಲೂ ಹೆಂಡತಿ ಮೇಲೆ ಸಂದೇಹ ಮಾಡಿ ಅವ್ರನ್ನ ಜಗಳ ಮಾಡ್ತಾ ಇರೋರು, ಹೊಡೆಯೋದು ಬೈಯೋದು ಆ ಥರ ಮಾಡ್ತಾಯಿದ್ರು. ಆದ್ದರಿಂದ ಮನೆಯಲ್ಲಿ ತುಂಬಾ ಕಷ್ಟ, ಅವರು ತುಂಬಾ ದುಃಖದಿಂದ ಇದ್ದರು ವೈಫು. ಆವಾಗ ಒಂದು ಸಲ ಅಂದ ಸಹೋದರಿಯ ಅಣ್ಣ ಒಬ್ಬರು ಬಂದರು. ಅವರು ಜೀಸಸ್ ಕಾಲೇಜ್ ಹೋಗ್ತಾಯಿದ್ರು. ಅಲ್ಲಿ ಸೇವೆ ಮುಖಾಂತರ ಎಷ್ಟೋ ಅದ್ಭುತಗಳನ್ನು ಅವರು ಹೊಂದಿದ್ರು. ಅವ್ರು ಹೇಳಿದ್ರು, ನಮ್ಮ ಜೊತೆ ಬನ್ನಿ, ನಾವು ಚರ್ಚಿಗೆ ಹೋಗೋಣ ಅಂಥೇಳಿ. ಆವಾಗ ಅವರು ಅಹಮದಾಬಾದ್ ನಗರ ಪ್ರೇಯಟ್ ಅವ್ರು ಕರ್ಕೊಂಡು ಹೋದರು. ಅಲ್ಲಿಗೆ ಹೋಗಿ ಸೇವಕರು, ಪ್ರಾರ್ಥನೆ ವೀರರು ಅವ್ರಿಗಾಗಿ ಪ್ರೇಯರ್ ಮಾಡ್ತಾಯಿದ್ರು. ಆ ಪ್ರೇಯರ್ ಮಾಡ್ತಾಯಿದ್ರು ಅಲ್ಲಿ ಅವ್ರೊಳಗಡೆ ಇದ್ದ ಅಶುದ್ಧ ಅನ್ನೋ ಶಕ್ತಿ ಅವ್ರನ್ನ ಬಿಟ್ಟು ಹೋಗ್ನೇಲ್ಲ. ಅದು ಪ್ರೇಯರ್ ಮಾಡ್ತಾ ಅಶುದ್ಧ ಶಕ್ತಿ ಅವ್ರನ್ನ ಬಿಟ್ಟು ಹೋಯಿತು. ಅವ್ರು ಬಿಟ್ಟು ಹೋದ್ಮೇಲೆ ಅವರು ಏಸಪ್ಪನ ವಿಶ್ವಾಸನ ನಂಬಿಕೊಂಡ್ರು. ಅವರಿಂದ ಇರುವ ಕೆಟ್ಟ ಅಭ್ಯಾಸ ಎಲ್ಲ ಅವ್ರನ್ನ ಬಿಟ್ಟು ದೂರ ಆಯಿತು. ಅವರು ಕುಡಿಯಿಂದಲೂ ದೂರ ಆದರು. ಅವರು ಹೆಂಡತಿನ ಪ್ರೀತಿಯಿಂದ ನೋಡ್ಕೊಳ್ಳೋದನ್ನ ಅವ್ರು ನೋಡಿಕೊಂಡ್ರು. ಅದು ಪ್ರೇಯರ್ ವಾರಿಯರು ಪ್ರಾಮಾಣಿಕವಾಗಿ ಅವರು ಪ್ರಾರ್ಥನೆ ಮಾಡೋದ್ರಿಂದ ಅವ್ರಿಗಿರುವ ಎಲ್ಲ ಸಮಸ್ಯೆಗಳಿಂದ ದೂರವಾಗಿ ಅವರು ಸಾಕ್ಷಿಯಾಗಿದ್ದರು. ನಾನು ಇಲ್ಲಿ ಅವರು ಪ್ರೇಯರ್ ವಾರಿಯರು ಹೇಗೆ ಅಂತ ಹೇಳಿದರೆ, ಅಶುದ್ಧ ಶಕ್ತಿ ನಿಮ್ಮನ್ನು ಬಿಟ್ಟು ಹೋಗೋವರೆಗೂ ನಾನು ನಿಮ್ಮನ್ನು ಬಿಡೋದೇ ಇಲ್ಲ ಅಂಥೇಳಿ ಇನ್ನೂ ಜಾಸ್ತಿ ಅವರು ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಪ್ರಾರ್ಥನೆ ಮಾಡ್ತಾ ಅವ್ರು ಕೆಳಗಡೆ ಬಿದ್ದು ಕೆಳಗಡೆ ಉರುಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಅವ್ರ ದುಷ್ಟ ಶಕ್ತಿ ಅವ್ರನ್ನ ಬಿಟ್ಟು ದೂರ ಹೋಯಿತು. ಆಮೇಲೆ ಅವ್ರು ಮಾಡಿದ ತಪ್ಪೆಲ್ಲ ಅವರು ತಿಳಿತು. ಅವ್ರ ಹೆಂಡ್ತಿನ ಅವ್ರ ಪ್ರೀತಿಯಿಂದ ನೋಡ್ಕೊಳ್ಳೋ ಮಾಡೋರು. ಪ್ರೀತಿಯಿಂದ ಕುಟುಂಬವನ್ನು ಅವ್ರು ಕೊಟ್ಟ 2 ಮಕ್ಕಳನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದು, ಸಭೆಗೆ ಬರೋದನ್ನ ಅದು ರೂಢಿ ಮಾಡ್ಕೊಂಡು ಅವ್ರ ಕುಟುಂಬ ಹ್ಯಾಪಿಯಾಗಿ ಸಕ್ಸಸ್ಫುಲ್ ಆಗಿದೆ. ಗಾಡ್ ಕ್ಯಾನ್ ಟೇಕ್ ಇಟ್ ಔಟ್ ಆಫ್ ಅಸ್. ನಮ್ಮ ದೇವರು ಈಗಲೇ ಆ ಸಂದೇಹದ ಆತ್ಮವನ್ನು ತೆಗೆದೇ ಹಾಕಲಿದ್ದಾನೆ. ನಾವು ಬಿಡುಗಡೆ ಹೊಂದಲಿಕ್ಕಿದ್ದೇವೆ. ನಮ್ಮನ್ನು ಒಪ್ಪಿಸಿಕೊಡೋಣ ಫ್ರೆಂಡ್ಸ್. ಅದಕ್ಕೋಸ್ಕರ ದೇವರೇ ಈ ದುಷ್ಟಾತ್ಮಗಳು, ಈ ಕೆಟ್ಟ ಸಂದೇಹದ ಆತ್ಮಗಳು ಅದು ಬರಬಾರದು. ನನ್ನನ್ನು ಕಾಪಾಡು. ಈ ಮ್ಯಾರೇಜನ್ನು ಆಶೀರ್ವದಿಸಂಬುದಾಗಿ ಪ್ರಾರ್ಥನೆ. ಪ್ರೀತಿಯ ತಂದೆಯೇ, ಈ ಸಮಯದಲ್ಲೂ ಸಹ ನಿನ್ನ ಪ್ರಸನ್ನತೆ ನಮ್ಮನ್ನು ತುಂಬಿಸುವುದಕ್ಕಾಗಿ ಒಪ್ಪಿಸಿಕೊಡ್ತೇವೆ. ಆ ಸಂದೇಹದ ಆತ್ಮದಿಂದ ನಾನೇ ನನ್ನ ವಿವಾಹವನ್ನು ಕೆಡಿಸಿಕೊಳ್ಳುತ್ತಿದ್ದೇನೆ ಸ್ವಾಮಿ. ದೇವರೇ, ಅದು ಸರಿಯಾಗಿದೆಯೋ ಎಂಬುದಾಗಿ ನನಗೆ ಗೊತ್ತಿಲ್ಲ ತಂದೆಯೇ ಎಂಬುದಾಗಿ. ನನ್ನ ಗಂಡ ಈ ರೀತಿಯಾಗಿದ್ದನೋ, ನನ್ನ ಹೆಂಡತಿ ಈ ರೀತಿಯಾಗಿದೆ ಎಂಬ ಭಯ ಇದೆ ಎಂಬುದಾಗಿ ತಂದೆಯೇ ನಿನ್ನ ಬಳಿಗೆ ಬಂದು ನಿನ್ನ ಮಕ್ಕಳು ಹೇಳುತ್ತಿರಬಹುದು ಕರ್ತನೆ. ದಯಮಾಡಿ ಈ ಚಿಂತೆಯಿಂದ ಇರುವ ಅವರ ಹೃದಯವನ್ನು, ಅವರ ವಿವಾಹವನ್ನು ಒಪ್ಪುಕೊಟ್ಟುವ ಈ ಸಮಯದಲ್ಲೂ ಸಹ ಅವರನ್ನು ನೋಡು ಕರ್ತನೆ. ಸೈತಾನನ ಅಂಧಕಾರ ಶಕ್ತಿಗಳು, ಅವರು ಮಾತನಾಡುವ ಮಾತುಗಳು, ಅದು ಯಾವುದು ನಮ್ಮನ್ನು ಮುಟ್ಟಕೊಡೋದು ಕರ್ತನೆ ಎಂಬುದಾಗಿ ನಾನು ಬೇಡಿಕೊಳ್ತೇನೆ. ತಂದೆಯೇ, ನೀನು ನಿನ್ನ ಸಮಾಧಾನದ ಮಾತಿನಿಂದ ನಮ್ಮನ್ನು ಕಾಯ್ದುಕೋ ತಂದೆಯೇ. ನಿನ್ನ ಪೂರ್ಣ ಸಮಾಧಾನ ನಮ್ಮನ್ನು ತುಂಬಿಸಲಿ ತಂದೆಯೇ. ಈ ಸಮಯದಲ್ಲಿ ಅವರಿಗೆ ತೋರಿಸಿದ್ರು ಸಹ ಅವರು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ದೆ. ನೀರೇ ಅವರನ್ನು ಒಳ್ಳೆಯ ದಾರಿಯಲ್ಲಿ ನಡೆಸು. ನೀನೇ ಅವರಿಗೆ ಪೂರ್ಣ ಪ್ರೀತಿಯನ್ನು ಇಟ್ಟು ಗಂಡ ಹೆಂಡತಿಯನ್ನು ಒಗ್ಗೂಡಿಸಿ ಆ ಬಾಂಡನ್ನು ಸ್ಟ್ರಾಂಗ್ ಮಾಡಿಸು. ಒಂದು ಮಾರ್ಪಾಟನ್ನು ಹೊಂದಲಿ. ಒಂದಾಗಿ ಮಾತಾಡಿ, ಒಂದಾಗಿ ಎಲ್ಲವನ್ನು ಶೇರ್ ಮಾಡಿ ಕರ್ತನೆ. ಬೇರೆ ಯಾವ ಯೋಚನೆ ಬರದೆ, ಆ ಜಾಗವೇ ಇಲ್ಲದೆ ಪ್ರೀತಿಯನ್ನು ತುಂಬಿಸು, ಪೂರ್ಣಪಡಿಸು ಕರ್ತನೆ. ತಂದೆಯೇ, ನಿನ್ನ ಒಳಗೆ ಒಂದು ಹೊಸ ಆತ್ಮವನ್ನು ನಿನ್ನ ಮಕ್ಕಳಿಗೆ ಕೊಡುವುದಕ್ಕಾಗಿ ಸ್ತೋತ್ರ. ನಂಬಿಕೆ ಪೂರ್ಣಪಡಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಸ್ಟ್ರಾಂಗ್ ಆಗೋದಕ್ಕಾಗಿ ಸ್ತೋತ್ರ ಕರ್ತನೆ. ನಿಮ್ಮನ್ನು ನಂಬಿ ಒಂದಾಗಿ ಸಂತೋಷವಾಗಿ ಅಭಿವೃದ್ಧಿಯಾಗಿ ವಿವಾಹ ಜೀವನವನ್ನು ನಡೆಸಿ ಆಶೀರ್ವದಿಸು ಕರ್ತನೆ. ಎಲ್ಲರೂ ಈ ಸಾಕ್ಷಿಯನ್ನು ಕೇಳಿದ ರೀತಿಯಲ್ಲಿ ಬಿಸ್ನೆಸ್ ಅಭಿವೃದ್ಧಿ ಹೊಂದಲಿ, ಕೆಲಸ ಉನ್ನತಿ ಹೊಂದಲಿ, ಕುಟುಂಬ ಜೀವನ ಪ್ರಕಾಶಿಸಲಿ, ಮಕ್ಕಳು ಆಶೀರ್ವಿಸಲ್ಪಡಿ, ಎಲ್ಲ ಒಳ್ಳೆಯದಾಗಲಿ. ನೀನು ಎಲ್ಲವನ್ನು ನಿನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಸ್ತೋತ್ರ ಕರ್ತನೆ, ಯೇಸುವಿನ ನಾಮದಲ್ಲಿ ಆಮೇನ್. ಲಾಸ್ಟ್ಗಾಗಿ ನಾವು ನಮ್ಮ ಸಂಗತಿ ಜೊತೆಲಿದ್ದರೆ ಅವ್ರ ಕೈ ಹಿಡ್ಕೊಂಡು ನಾವು ಇವಾಗ ಇಬ್ಬರು ಸೇರಿ ಹೇಳೋಣ. We will fear God together, we will love and stand with each other and live happily forever. For families to be blessed, to live in harmony,
and for their safety and prosperity. Every day, the Dinagaran family and the prayer intercessors at Jesus Calls Prayer Tower pray for the Family Blessing Plan partners. Join the Jesus Calls Family Blessing Plan today and experience for yourself the power of prayer.